ರಾಮ ಜಯತು ಶ್ರೀರಾಮ ಸುನಾಮ ರಾಮ ಜಯತು ಶ್ರೀರಾಮ ಸುನಾಮ ಅಮರ ವಿನುತ ಪದ ಅಮರ ವಿನುತ ಪದ ರಾಮ ಜಯತು ಶ್ರೀ ರಾಮ ಸುನಾಮ ರಾಮ ರಮ ರಮ ರಾಕ್ಷಸ ಭೀಮ ರಾಮ ರಮ ರಮ ರಾಕ್ಷಸ ಭೀಮ ರವಿಕುಲ ಶೋಮ ರಾಜಲ ರಾಮ ಅಮರ ವಿನುಷಾರಿ ಮಾಧವ ಮುರಗರೆ ಶ್ರೀರಾಮ ಸುನಾಮ ಪದ ಅಮಿತ ಬಲ ಪ್ರದ ರಾಮ ಜಯತು ಶ್ರೀ ರಾಮ ಸುನಾಮ ಜೈ ಜೈ ಶ್ರೀ ಶ್ರೀ ಶನಿದೇವರ ಗುರುಭೋಷ ನಾಟಕ ಮಂಡಳಿಯಕು ಶನಿದೇವರ ಗುರುಭೋಷ ನಾಟಕ ಮಂಡಳಿಯಕು ಆಂಜನೇಯ ಸೋಮಪಾದ ಧೂಳಿಕು ಭಕ್ತ ಮಂಡಳಿಯಕು ಮಾ ಗುರುಪಾದ ಧೂಳಿಕು ಜೈ ನಮ ಪಾರ್ವತಿ ಪತಯೇ ಶಿವಪುತ್ರಂ ಶಿವಗಣನಾಥಂ ವಕ್ರತುಂಡಂ ವಿನಾಯಕಂ ವಿದ್ಯಾಧಿಪತಯೇ ನಮಸ್ತೆ ನಮಸ್ತೆ ನಮಃ ಅಗ್ರಪೂಜೆಯು ನಿನಗೆ ವಿಘ್ನರಾಜನೇ ಅಗ್ರಪೂಜೆಯು ನಿನಗೆ ವಿಘ್ನರಾಜನೇ ಅಂಬಾಸುತಲಂಬೋದರ ಶಂಭುತನಯನೇ ಶಂಭುತನಯನೇ ಅಗ್ರಪೂಜೆಯು ನಿನಗೆ ವಿಘ್ನರಾಜನೇ ಶಿವರ ಪ್ರೇಮ ಪುತ್ರನೇ ಭಕ್ತಿಯಿಂದ ಭಜಿಸುವೆವು ನೀಡು ವರವನು ಪಾರ್ವತಿ ಪರಶಿವರ ಪ್ರೇಮ ಪುತ್ರನೇ ಭಕ್ತಿಯಿಂದ ಭಜಿಸುವೆವು ನೀಡು ವರವನು ನಂಬಿ ಬಂದ ಭಕ್ತರ ಸಂಭ್ರಮದಿಂದ ಪಾಲಿಸೇ ನಂಬಿ ಬಂದ ಭಕ್ತರ ಸಂಭ್ರಮದಿಂದ ಪಾಲಿಸೈ ಈ ನಮ್ಮ ಹೆಮ್ಮೆಯ ಕಲಾವಿದರ ಪಾಲಿಸೈ ಈ ನಮ್ಮ ಹೆಮ್ಮೆಯ ಕಲಾವಿದರ ಪಾಲಿಸೈ ಅಗ್ರಪೂಜೆಯು ನಿನಗೆ ವಿಘ್ನರಾಜನೇ ಅಂದಾಸುಗಲಂಬೋದರ ಶಂಭುತನಯನೇ ಶಂಭುತನಯನೇ ಅಗ್ರಪೂಜೆಯು ನಿನಗೆ ವಿಘ್ನರಾಜನೇ. ಕನ್ನಡ ಕಲಾಭಿಮಾನಿಗಳಿಗೆ
ನನ್ನ ಅನಂತ ಕೋಟಿ ನಮಸ್ಕಾರಗಳು. ಶ್ರೀ ಕ್ಷೇತ್ರ ಅಂದ್ರಳ್ಳಿಯಲ್ಲಿ 35ನೇ ವರ್ಷದ ರಥೋತ್ಸವದ ಪ್ರಯುಕ್ತ ಈ ದಿವಸ ಶ್ರೀ 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 ಸಂಪೂರ್ಣ ರಾಮಾಯಣ ಎಂಬ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ನಮ್ಮ ವಾದ್ಯ ವೃಂದದವರಲ್ಲಾಗಲಿ ನಮ್ಮ ಪಾತ್ರಧಾರಿಗಳಲ್ಲಾಗಲಿ ಏನಾದರೂ ಲೋಪದೋಷ ಕಂಡು ಬಂದಲ್ಲಿ ನಮ್ಮನ್ನು ಮನ್ನಿಸಿ ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಜಗವೆಲ್ಲ ತುಂಬಿದೆ ಶ್ರೀ ಹರಿನಾಮವು, ಜಗವೆಲ್ಲ ತುಂಬಿದೆ ಶ್ರೀ ಹರಿನಾಮವು, ಭವರೋಗ ವಂದನ ಲೀಲಾ ಬುಧವು, ಜಗವೆಲ್ಲ ತುಂಬಿದೆ ಶ್ರೀ ಹರಿನಾಮವು. ಕರುಣಾಕರಣ ಜಾನಕಿ ರಮಣ ಜನ ಮಹಿಮೆ ಮೆರೆಯುತ್ತಿದೆ ಯುಗ ಯುಗದೊಳು. ಕರುಣಾಕರಣ ಜಾನಕಿ ರಮಣನ ಜನ ಮಹಿಮೆ ಮೆರೆಯುತ್ತಿದೆ ಯುಗ ಯುಗದೊಳು. ಶೇಷ ಶಯನ ಶ್ರೀ ಲಕ್ಷ್ಮೀ ರಮಣನ, ಶೇಷ ಶಯನ ಶ್ರೀ ಲಕ್ಷ್ಮೀ ರಮಣ ಅನುದಿನವು ಭಜಿಸುವ ಈ ಜನ್ಮ ಸಾರ್ಥಕವು. ಜಗವೆಲ್ಲ ತುಂಬಿದೆ ಶ್ರೀ ಹರಿನಾಮವು, ಭವರೋಗ ವಂದನ ಲೀಲಾ ಬುಧವು, ಜಗವೆಲ್ಲ ತುಂಬಿದೆ ಶ್ರೀ ಹರಿನಾಮವು. ಗಾನಲೋಲ ಗರುಡ ಗಮನ ಭಕ್ತರ ಪಾಲಿಪ ಮುರಾರಿ, ಗಾನಲೋಲ ಗರುಡ ಗಮನ ಭಕ್ತರ ಪಾಲಿಪ ಮುರಾರಿ. ವೇಣುನಾದ ಶ್ರೀ ವೇಣುಗೋಪಾಲನ, ವೇಣುನಾದ ಶ್ರೀ ವೇಣುಗೋಪಾಲ ಅನುದಿನವು ಭಜಿಸುವ ಈ ಜನ್ಮ ಸಾಧಕವು. ಜಗವೆಲ್ಲ ತುಂಬಿದೆ ಶ್ರೀ ಹರಿನಾಮವು, ಭವರೋಗ ವಂದನ ಲೀಲಾ ಬುಧವು, ಜಗವೆಲ್ಲ ತುಂಬಿದೆ ಶ್ರೀ ಹರಿನಾಮವು. ಹರಿನಾಮವು 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 ಹರಿನಾಮವು. ಗುರುಗಳೇ, ಮಂತ್ರಿಗಳೇ, ಮಂತ್ರಿಯೇ ಕೇಳೋ ಇಂತೋ ನಾನು ರಾಜವ. ಮಂತ್ರಿಯೇ ಕೇಳೋ ಇಂತೋ ನಾನು ರಾಜವ. ಮಂತ್ರಿಯೇ ಕೇಳೋ ಇಂತೋ ನಾನು ರಾಜವ. ಮಂತ್ರಿಯೇ ಕೇಳೋ ಸಂತಸದಿಂದಲೇ 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 ರಾಮಚಂದ್ರ ಗಿರಿರಾಜ. ಮಂತ್ರಿಯೇ ಕೇಳೋ ಇಂದು ನಾನು ರಾಜ. ಮಂತ್ರಿಯೇ ಕೇಳೋ. ಗುರುಗಳೇ, ಮಂತ್ರಿಗಳೇ,
ಸಾಲ ದೇಶವ ಸುಕುಮಾರ ರಾಮನಿಗೆ ಸಾಲ ದೇಶವ ಸುಕುಮಾರ ರಾಮನಿಗೆ ಲೇದಿನಿಂದ ಪಾಠ ಲೇದಿನಿಂದ ಪಾಠ ಲೇದಿನಿಂದ ಪಾಠ ಲೇದಿನಿಂದ ಪಾಠ ಆಸೆയും ಕಟ್ಟುವೆನು ಮಂತ್ರಿಯ ಕೇಳೋ ಎಂದೋ ನಾನು ರಾಜವ ಮಂತ್ರಿಯ ಕೇಳೋ ಪರಮ ಪೂಜ್ಯರಾದ ವಸಿಷ್ಠ ಮುನಿಯವರೇ, ಸುಮಂತ್ರಾದಿ ಮಂತ್ರಿವರ್ಯರೇ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ನಾನು ಸಕಲ ಸುಖ ಸಂತೋಷಗಳನ್ನು ಅನುಭವಿಸಿದ್ದೇನೆ. ಇನ್ನು ಮುಂದೆ ಈ ಕೋಸಲ ಸಾಮ್ರಾಜ್ಯವನ್ನು ನನ್ನ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನಿಗೆ ಪಟ್ಟ ಕಟ್ಟಿ ನಾನು ದೈವ ಧ್ಯಾನದಲ್ಲಿ ವಾರ್ಧಕ್ಯವನ್ನು ಕಳೆಯಬೇಕೆಂದು ಸಂಕಲ್ಪಿಸಿದ್ದೇನೆ. ಇದಕ್ಕೆ ತಮಗಳ ಅಭಿಪ್ರಾಯ? ಸೀತಾರಾಮನ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ, ಲೋಕಕ್ಕೆಲ್ಲ ಸಂತಸ. ಸೀತಾರಾಮನ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ. ರಘುರಾಮಚಂದ್ರನೋ ಸದ್ಗುಣಶೀಲನೋ, ರಘುರಾಮಚಂದ್ರನೋ ಸದ್ಗುಣಶೀಲನೋ, ಲೋಕ ಲೋಕವ ಕಾಯುವನೋ, ಲೋಕ ಲೋಕವ ಕಾಯುವನೋ. ಸೀತಾರಾಮನ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ, ಲೋಕಕ್ಕೆಲ್ಲ ಸಂತಸ, ಲೋಕಕ್ಕೆಲ್ಲ ಸಂತಸ. ದಶರಥ ರಾಜೇಂದ್ರ, ಪೂಜ್ಯರೇ, ನೀನು ಧರ್ಮಶಾಸ್ತ್ರಗಳಂತ ಹೇಳ್ದ ಧರ್ಮಶೀಲನು. ಯವನದಲ್ಲಿ ರಾಜ್ಯ ಪರಿಪಾಲನೆ ಮಾಡಿ ವಾರ್ಧಕ್ಯದಲ್ಲಿ ಜ್ಯೇಷ್ಠ ಪುತ್ರನಿಗೆ ಪಟ್ಟ ಕಟ್ಟಿ ದೈವ ಧ್ಯಾನದಲ್ಲಿ ವಾರ್ಧಕ್ಯವನ್ನು ಕಳೆಯಬೇಕೆಂಬ ನಿನ್ನ ಮನೋಭಿಲಾಷೆಯು ನಮಗೆ ಸಮ್ಮತ ಹಾಗೂ ಧರ್ಮ ಸಮ್ಮತ. ಬಹಳ ಸಂತೋಷ ಗುರುಗಳೇ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳೋಣ. ಸುಮಂತ್ರರೇ, ಇದು ನಮ್ಮ ರಾಜ್ಯದ ಪ್ರಜೆಗಳಿಗೂ ಸಮ್ಮತವಷ್ಟೇ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವಮಾನವರೆಲ್ಲ ಸಂತಸ ತರುವಂತ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವಮಾನವರೆಲ್ಲ ಸಂತಸ ತರುವಂತ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂತಸ ತರುವಂತ ಈ ದಿನ ಶುಭ ದಿನ, ಸಂತಸ ತರುವಂತ ಈ ದಿನ ಶುಭ ದಿನ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವಮಾನವರೆಲ್ಲ ಸಂತಸ ಪಡುವಂತ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ಈ ದಿನ ಶುಭ ದಿನ.
ಮಹಾಪ್ರಭು ದಶರಥ ರಾಜೇಂದ್ರ, ಶ್ರೀರಾಮನ ಪಟ್ಟಾಭಿಷೇಕವೆಂದರೆ ಸಾಮಾನ್ಯವೇ? ದೇವತೆಗಳು ಹರಿಸುವ ಶುಭ ದಿನ. ಪೂರ್ವಾಚಲವೇರಿದ ಪೂರ್ಣಚಂದ್ರನು ಕಂಡು ಸಾಗರವು ನಲಿಯುವಂತೆ ಪ್ರಜೆಗಳ ಸಂತೋಷವು ಮೇರೆ ಮೀರುವುದು ಪ್ರಭು. ಬಹಳ ಸಂತೋಷ ಮಂತ್ರಿಗಳೇ. ಹಾಗಾದರೆ ಶ್ರೀರಾಮಚಂದ್ರನ ಅಭಿಪ್ರಾಯವನ್ನು ತಿಳಿದು ಮುಂದಿನ ಶುಭ ಕಾರ್ಯಗಳನ್ನು ಕೈಗೊಳ್ಳೋಣ. ಮಂತ್ರಿಗಳೇ, ನೀವೀಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬನ್ನಿ. ಗುರುಗಳೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಒಳ್ಳೆಯ ಶುಭ ಮುಹೂರ್ತವನ್ನು ನಿಶ್ಚಯಿಸುವರಾಗಿ. ರಾಜೇಂದ್ರ, ಇದೇ ಚೈತ್ರ ಶುದ್ಧ ಪಂಚಮಿ ಗುರುವಾರ ಅಭಿಜಿನ್ ಲಗ್ನವು ಸೂಕ್ತವಾಗಿರುವುದು. ಬಹಳ ಸಂತೋಷ ಗುರುಗಳೇ. ತಂದೆಗೆ ತಮ ಪಾದಕೀಗ ವಂದಿಸಿ ನಾಂ ಬೇಡುವೆ. ತಂದೆಗೆ ತಮ ಪಾದಕೀಗ ವಂದಿಸಿ ನಾಂ ಬೇಡುವೆ. ತಂದೆಗೆ ತಮ ಪಾದಕೀಗ ವಂದಿಸಿ ನಾ ಬೇಡುವೆ. ತಂದೆಗೆ ಜನಕ ಇಂದು ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಪರಿ ಇಂದೋ ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಪರಿ ಚಂದದಿಂದ ಪೇಳೈ ಜನಕನೇ. ತಂದೆಯೇ ತಮ ಪಾದಕೀಗ ವಂದಿಸಿ ನಾಂ ಬೇಡುವೆ. ತಂದೆಯೇ ಗುರುಗಳಾದಂಥ ವಸಿಷ್ಠ ಮನುಪಂಗವರಿಗೂ ಸುಮಂತ್ರಾದಿ ಮಂತ್ರಿವರಿಯರಿಗೂ ಹಾಗೂ ಪಂಡಿತೋತ್ತಮರಿಗೂ ಈ ದಾಶರಥಿಯ ಪ್ರಣಾಮಗಳು. ರಾಮಚಂದ್ರ, ಕುಮಾರ, ವಿಜಯೀ ಭವ, ವಿಜಯೀ ಭವ, ವಿಜಯೀ ಭವ. ಕುಮಾರ, ನಿನಗೆ ಮಂಗಳವಾಗಲಿ. ಬಾ, ಈ ಪೀಠದಲ್ಲಿ ಸುಖಾಸೀನನಾಗು. ಜನಕ, ಕುಮಾರ, ನನ್ನನ್ನು ಇಷ್ಟೊಂದು ಹತ್ಯೆ ಅವಸರದಿಂದ ಕರೆಯಿಸಲು ಕಾರಣವೇನು ತಂದೆ? ರಾಮಚಂದ್ರ, ಜರಾವಸ್ಥೆಯಲ್ಲಿರುವ ನಾನು ಇನ್ನು ಮುಂದೆ ಈ ಕೋಸಲ ಸಾಮ್ರಾಜ್ಯವನ್ನು ನಿನಗೆ ಪಟ್ಟ ಕಟ್ಟಿ ನಾನು ದೈವಧ್ಯಾನದಲ್ಲಿ ವಾರ್ಧಕ್ಯವನ್ನು ಕಳೆಯಬೇಕೆಂದು ಸಂಕಲ್ಪಿಸಿ ಇದೇ ಪುಷ್ಯ ನಕ್ಷತ್ರಯುಕ್ತವಾದ ಚೈತ್ರ ಶುದ್ಧ ಪಂಚಮಿ ಗುರುವಾರ ಅಭಿಜಿನ್ ಮುಹೂರ್ತದಲ್ಲಿ ನಿನಗೆ ಪಟ್ಟ ಕಟ್ಟಬೇಕೆಂದು ಶುಭ ಮುಹೂರ್ತವನ್ನು ಗುರುಗಳೇ ನಿಶ್ಚಯಿಸಿದ್ದಾರೆ. ಈ ಶುಭ ಸಮಾಚಾರವನ್ನು ನಿನಗೆ ತಿಳಿಸಲೆಂದು ಕರೆಸಬೇಕಾಯಿತು ಕುಮಾರ. ತಮ್ಮ ಆಜ್ಞೆ ಪರಿಪಾಲನೆ ನನ್ನ ಪ್ರಥಮ ಕರ್ತವ್ಯ. ಆದರೆ 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 ಎಂಬ ಈ ನಿನ್ನ ಅರ್ಧೋತ್ತಿನ ಏಕೆ ಕುಮಾರ? ಜನಕ, ನನ್ನ ಪ್ರೀತಿಯ ಸಹೋದರರಾದ ಭರತ ಶತ್ರುಘ್ನರು ರಾಜಧಾನಿಯಲ್ಲಿ ಇಲ್ಲದಿರುವ ಸಮಯದಲ್ಲಿ ನನ್ನ ಪಟ್ಟಾಭಿಷೇಕಕ್ಕೆ ಅವಸರವೇನು ತಂದೆ? ಕುಮಾರ, ದೈವ ಪ್ರೇರಣೆಯಿಂದ ನನಗೆ ಈ ಸಂಕಲ್ಪವು ಉದಯಿಸಿರುವುದು. ಪುರುಷನ ಆಯಸ್ಸಾದರೂ ಶಳಭಂಗುರ, ಅಲ್ಲದೆ ಶುಭ ಕಾರ್ಯಗಳಿಗೆ ವಿಳಂಬವೇ ವಿಷವಾಗುವುದು. ಇನ್ನು ಭರತ ಶತ್ರುದಾದರೂ ನಿನ್ನಲ್ಲಿ ಪಿತೃವಾತ್ಸಲ್ಯವಿಟ್ಟಿರುವ ಧರ್ಮಶೀಲರು. ಇದಕ್ಕೆ ಅವರೆಂದಿಗೂ ಅಸಮಾಧಾನ ಪಡುವತಕ್ಕರಲ್ಲ.
ಈಗ ನೀನು ನನ್ನ ಮಾತನ್ನು ಸಮ್ಮತಿಸಿ ಗುರುಗಳ ಆಶೀರ್ವಾದವನ್ನು ಪಡೆದು ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು ಕುಮಾರ. ಹಿರಿಯರ ಆಜ್ಞೆಯನ್ನು ನಿರಾಕರಿಸಿದ ಮಾತ್ಕಾರಕ್ಕೆ ಈ ರಾಮನೆಂದಿಗೂ ಪ್ರಯತ್ನಿಸಲಾರ. ಗುರುದೇವ, ಅಪ್ಪಣೆಯಾಗಲಿ. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ನೀನು ಮಂಗಳಾದಿ ಸ್ಥಾನಗಳನ್ನು ಮುಗಿಸಿ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ಸಮಯ ಹೊತ್ತು ಬಂದು ರಕ್ಷಾಬಂಧನವನ್ನು ಕಟ್ಟುವೆನು. ಧನ್ಯನಾದ ಗುರುದೇವ, ಧನ್ಯನಾದೆ. ಮಂತ್ರಿಗಳೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು ನಾಡಿನಲ್ಲೆಲ್ಲ ತಿಳಿಸಿಬಿಡಿ. ಸಂಭ್ರಮದ ಈ ದಿನ ನಾಡಿನೆಡೆ ಎಲ್ಲೆಲ್ಲೂ ಆನಂದವು ನಲಿಯುತ್ತಿದೆ. ಸಡಗರದ ಸಂಭ್ರಮದ ಈ ದಿನ ನಾಡಿನೆಡೆ ಎಲ್ಲೆಲ್ಲೂ ಆನಂದವು. ರಘುರಾಮಚಂದ್ರನ ಪಟ್ಟಾಭಿಷೇಕ, ರಘುರಾಮಚಂದ್ರನ ಪಟ್ಟಾಭಿಷೇಕ ಓಲೈಸಿ ನೋಡಲು ಕಣ್ಗಳು ಸಾಲವು. ಓಲೈಸಿ ನೋಡಲು ಕಣ್ಗಳು ಸಾಲವು. ನಲಿಯುತ್ತಿದೆ ಸಡಗರದ ಸಂಭ್ರಮದ ಈ ದಿನ ನಾಡಿನೆಡೆ ಎಲ್ಲೆಲ್ಲೂ ಆನಂದವು, ಆನಂದವು, ಆನಂದವು. ಏನಿದು ಸಂಭ್ರಮವೋ, ಏನಿದು ಸಂಭ್ರಮವೋ, ರಾಜ್ಯದ ರೀತಿಯು ಸೋಜಿಗವೆನಿಸುವುದು. ರಾಜ್ಯದ ರೀತಿಯು ಸೋಜಿಗವೆನಿಸುವುದು. ಏನಿದು ಸಂಭ್ರಮವೋ. ರಂಗು ರಂಗಿನ ರಂಗೋಲಿಯಿಂದಲೇ ರಂಗು ರಂಗಿನ ರಂಗೋಲಿಯಿಂದಲೇ ಕಂಗೊಳಿಪಾಯಿ ನಗರವನ್ನು ನೋಡಲು. ಕಂಗೊಳಿಪಾಯಿ ನಗರವನ್ನು ನೋಡಲು. ಏನಿದು ಸಂಭ್ರಮವೋ, ರಾಜ್ಯದ ರೀತಿಯು ಸೋಜಿಗವೆನಿಸುವುದು. ರಾಜ್ಯದ ರೀತಿಯು ಸೋಜಿಗವೆನಿಸುವುದು. ಏನಿದು ಸಂಭ್ರಮವೋ, ಸಂಭ್ರಮವೋ, ಸಂಭ್ರಮವೋ. ಏನು ಆಶ್ಚರ್ಯವಿದು! ರಾಜಬೀದಿಯೆಲ್ಲ ತಳಿರು ತೋರಣಗಳಿಂದ ಅಲಂಕೃತಗೊಂಡಿರೋದಲ್ಲ, ಸುಮಂಗಲೆಯರು ಸುವಾಸನೆಯರು ರಂಗೋಲಿಯಲ್ಲಿಡುತ್ತಾ ನಲಿದಾಡುತ್ತಿರುವರಲ್ಲ. ಈ ಆನಂದ ಸಡಗರಕ್ಕೆ ಕಾರಣವೇ ತೋರುತ್ತಿಲ್ಲವಲ್ಲ. ರಾಮರಾಜ್ಯ, ರಾಮರಾಜ್ಯ, ರಾಮರಾಜ್ಯ. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ. ಏನು ರಾಮರಾಜ್ಯವೇ, ರಾಮಚಂದ್ರನಿಗೆ ಪಟ್ಟಾಭಿಷೇಕವೇ? ಈ ಆನಂದವನ್ನು ಕೇಳಲು ಕೈಕೆಯು ನನ್ನನ್ನು ಬರ ಹೇಳಿದಳೆ. ಕೂಡದು, ನಡೆಯಕೂಡದು. ಕಾರಣ ರಾಮ, ಹಿಂದೆ ನೀನು ಬಾಲ್ಯದಲ್ಲಿರುವಾಗ ಬಾಣಾಭ್ಯಾಸ ಮಾಡುವಾಗ ನನ್ನ ಬೆನ್ನಿಗೆ ಬಾಣವನ್ನು ಬಿಟ್ಟು ಗೋಲುಬೆನ್ನು ಮಾಡಿ ಅಪಹಾಸ್ಯ ಮಾಡಿದಕ್ಕೆಲ್ಲ ಆ ಸೀಡನ್ನು
ಈಗ ತೀರಿಸಿಕೊಳ್ಳುವೆನು. ನಿನಗೆ ಪಟ್ಟಕ್ಕೆ ಕೂಡಿಸುವೆನೇನೋ ರಾಮ. ನೋಡುತ್ತಿರೋ, ನಿನ್ನನ್ನು ಅರಣ್ಯಕ್ಕೆ ಕಳಿಸುವೆನು. ಮುಯ್ಯಿಗೆ ಮುಯ್ಯಿ, ಸೇಡಿಗೆ ಸೇಡು. ಕನಸಿನಲ್ಲಿ ಕಾಣಬೇಕು ನಿನ್ನ ಪಟ್ಟಾಭಿಷೇಕ. ರಾಮನಿಗೆ ರಾಜ್ಯವಂತ, ರಾಮನಿಗೆ ಪಟ್ಟವಂತೆ. ಕೈಕಾ ಕೈಕಾ. ಭಗವತೆ ಆತ್ಮಜನ ಸಂರಕ್ಷಣೆ ಭಕ್ತ ಕೋಟಿ ಜನ ವಿಶ್ವೇಶ್ವರೇ ಅಮ್ಮ ಅಮ್ಮ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಮಹಿಮಾ ಕಾರಿಣಿ ಆತ್ಮಸ್ವರೂಪಿಣಿ ಮಹಿಮಾ ಕಾರಿಣಿ ಆತ್ಮಸ್ವರೂಪಿಣಿ ಭಕ್ತ ಕೋಟಿ ಜನ ಹೃದಯದ ದೇವತೆ ಭಕ್ತ ಕೋಟಿ ಜನ ಹೃದಯದ ದೇವತೆ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ ಧರೆಯಳು ನೀನು ಬೆಳಗಿದೆ ಜ್ಯೋತಿ ಎಲ್ಲೆಡೆ ಹರಡಿದೆ ನಿನ್ನ ವಿಖ್ಯಾತಿ ಧರೆಯಳು ನೀನು ಬೆಳಗಿದೆ ಜ್ಯೋತಿ ಎಲ್ಲೆಡೆ ಹರಡಿದೆ ನಿನ್ನ ವಿಖ್ಯಾತಿ ನಾಡಿನಾಡಿನಾಳು ನೀನು ಪ್ರಖ್ಯಾತಿ ನಾಡಿನಾಡಿನಾಳು ನೀನು ಪ್ರಖ್ಯಾತಿ ಧರೆಗೆ ಬಂದು ನಮ್ಮ ಸಲವು ದೇವಿ ಧರೆಗೆ ಬಂದು ನಮ್ಮ ಸಲವು ದೇವಿ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ ಜಗನ್ನಾಥ ಜಗದ್ರಕ್ಷಕಿ ನಿನ್ನ ನೆನಪಿರುವ ಈ ನಿನ್ನ ಭಕ್ತಳನ್ನು ಕೈ ಹಿಡಿದು ಕಾಪಾಡು ತಾಯಿ ಕಾಪಾಡು. ಇದೇನಿದು ನನ್ನ ಪ್ರಾಣಕಾಂತರು ಅಂತಃಪುರದ ಕಡೆ ಬಾರದಿರಲು ಕಾರಣವೇನಿರಬಹುದು? ಜೀವಿತೇಶ ಏನು ಕಾರಣ ಅರೇನ ಜೀವಿತೇಶ ಬಾರಲಿಲ್ಲ ಏನು ಕಾರಣ ಅರೇನ ಜೀವಿತೇಶ ಬಾರಲಿಲ್ಲ ಏನು ಕಾರಣ ಅರೇನ ಅರೇನ ಕಾರಣ
ಪ್ರಾಣಕಾಂತರು ಅಂತಃಪುರದ ಕಡೆ ಬಾರಲೇ ಇಲ್ಲವಲ್ಲ? ಕಾರಣವೇನಿರಬಹುದು? ಅದಲ್ಲದೆ ಇಷ್ಟು ವೇಳೆಗಾಗಲೇ ಆಗಮಿಸುತ್ತಿದ್ದ ನನ್ನ ಪ್ರೀತಿಸಿಯಾದ ಮಂಥರೆಯು ಬಾರಲಿಲ್ಲವಲ್ಲ? ಓಹ್, ಆಕೆಯೇ ಆಗಮಿಸುತ್ತಿರುವಳು. ಕೈಕಾ ಕೈಕಾದೇವಿ, ಮಂಥರ, ಸುಖಾಗಮನವೇನೆ? ಸೌಖ್ಯದಿಂದಿರುವೆಯಾ? ನಾನು ಸೌಖ್ಯದಿಂದಿರುವೆ. ನೀವು ಸೌಖ್ಯದಿಂದಿದ್ದರೆ ನನಗಷ್ಟೇ ಸಾಕು. ನನಗೇನಾಗಿರುವುದು? ನಾನು ಬಹಳ ಸೌಖ್ಯವಾಗಿರುವೆನು. ಅದರಲ್ಲಿ ಈ ನಿನ್ನ ಮುಖ ಕಮಲವನ್ನು ನೋಡ್ತಿದ್ದರೆ ಯಾವುದೋ ಸಂತಾಪ ಸೂಚಿತವಾದ ವಾರ್ತೆಯನ್ನು ತಂದಂತಿರುವುದು. ಅದೇನೆಂದು ಹೇಳಬಾರದೇನೆ? ಕೈಕಾ, ನಾಡಿನಲ್ಲಿ ನಡೆಯುತ್ತಿರುವ ಸಂಭ್ರಮದ ಬಗ್ಗೆ ನಿನಗೆ ತಿಳಿಯದು? ಇಲ್ಲವಲ್ಲ. ತಿಳಿದಿದ್ದರೆ ಹೇಳಿ ಎಂದು ನಿನ್ನನ್ನೇಕೆ ಕೇಳುತ್ತಿದ್ದೆ? ಶ್ರೀರಾಮಚಂದ್ರರ ಪಟ್ಟಾಭಿಷೇಕದ ಸಮಾಚಾರವು ನಿನಗೆ ತಿಳಿಯದು? ಏನು ಏನು ಹೇಳಿದೆ? ನನ್ನ ಸುಕುಮಾರನಾದ ಶ್ರೀರಾಮಚಂದ್ರನಿಗೆ, ತಂದೆನಾದ ರಾಮಗೆ, ತಂದೆನಾದ ರಾಮಗೆ, ತಂದೆನಾದ ರಾಮಗೆ, ತಂದೆನಾದ ರಾಮಗೆ. ಮಂಥರ, ಕಂದೆನಾದ ರಾಮಗೆ, ಕಂದೆನಾದ ರಾಮಗೆ, ಎಂದು ರಾಜ್ಯ ಪದವಿಯೊಳಗೆ ಸಂತೋಷವಾಂತೇನ, ಮಂಥರೆ ಸಂತೋಷವಾಂತೆ ನಾ, ಮಂಥರೆ ಸಂತೋಷವಾಂತೆ ನಾ. ಮಂಥರ, ರಘುನಾದೇವನು ಅಗಮರಿಹಾರಕನು, ತಿಳಿದೆ? ರಘುನಾದೇವನು ಅಗಮರಿಹಾರಕನು, ಸೊಗಡನು ಸುಂದರನು, ಸೊಗಡನು ಸುಂದರನು, ಸೊಗಡನು ಸುಂದರನು, ಸೊಗಡನು ಸುಂದರನು, ನಿಗಮಾಗಮವಂತೆ ಸಂತೋಷವಾದೆ ನಾ, ಮಂಥರೆ ಸಂತೋಷವಾದೆ ನಾ, ಮಂಥರೆ ಸಂತೋಷವಾದೆ ನಾ. ಮಂಥರ, ರಾಮಗೆ ರಾಜವಾ ಪ್ರೇಮದಿ ಕಂದನಿವಾ, ರಾಮಗೆ ರಾಜವಾ ಪ್ರೇಮದಿ ಕಂದನಿವಾ, ಪ್ರೇಮದ ಮಾತೆಗೆ, ಪ್ರೇಮದ ಮಾತೆಗೆ, ಪ್ರೇಮದ ಮಾತೆಗೆ, ಪ್ರೇಮದ ಮಾತೆಗೆ. ಮಂಥರ, ಪ್ರೇಮದ ಮಾತೆಗೆ, ಪ್ರೇಮದ ಮಾತೆಗೆ, ಭೂಮಿಯ ಧನ್ಯಳಾದೆ ಸಂತೋಷವಾದೆ ನಾ, ಮಂಥರೆ ಸಂತೋಷವಾದೆ ನಾ, ಮಂಥರೆ ಸಂತೋಷವಾದೆ ನಾ. ಮಂಥರ, ಎಂಥ ಸಂತೋಷವಾದ ಸಮಾಚಾರವನ್ನು ತಂದೆ. ಈ ಸಮಾಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಈ ಹಾರವನ್ನು ಸ್ವೀಕರಿಸು. ಲೋಕದಲ್ಲಿ ಇಂಥ ಸ್ತ್ರೀಯರು ಉಂಟೆ? ಮುಂದೆ ನನಗಾಗೋ ಹಾನಿಯನ್ನು ತಿಳಿಯದೆ ಮಹಾರಾಣಿಯರು ಸಂತೋಷಭರಿತರಾಗಿರು. ಮುಂದೆ ಬರುವ ಕಷ್ಟಗಳನ್ನು ಚೆನ್ನಾಗಿ ಅನುಭವಿಸಿ. ಮಂಥರ, ಇದೇನೇ ನಿನ್ನ ಮಾತುಗಳು? ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೆಂದು ನಾಡಿಗೆ ನಾಡೆ ಸಂತೋಷ ಪಡುತ್ತಿರುವಾಗ ತಾಯಿಯಾದ ನಾನು ಸಂತೋಷ ಪಡಬಾರದೇನೇ ಮರುಳೆ? ಶ್ರೀರಾಮಚಂದ್ರನಿಗೆ ಸಂತೋಷವಾದರೆ ನಿಮಗೆ ಬಂದ ಭಾಗ್ಯವೇನು? ಅದು ಅಲ್ಲದೆ ನಿಮ್ಮ ಸೌತಿ ಮಗನ ಪಟ್ಟಾಭಿಷೇಕದ ಸಮಾಚಾರವನ್ನು ಕೇಳಿ ಸಂತೋಷ ಪಡುತ್ತಿರುವಲ್ಲ, ನಿಮ್ಮ ಅವಿವೇಕ ಬುದ್ಧಿಗೆ ನಾನು ಏನೆಂದು ಹೇಳಲಿ? ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಭರತನಿಗೆ ಪಟ್ಟಾಭಿಷೇಕವಾದರೆ ನಿಮ್ಮ ಆನಂದಕ್ಕೆ ಪಾರವೇ ಇಲ್ಲದಂತೆ ಯೋಚಿಸಿ ನೋಡಿ. ಮಂಥರ, ಸಾಕು ಮಾಡಿ ನಿನ್ನ ಮಾತು. ಕೌಸಲ್ಯ ಭಾಗ್ಯ ಬೇರೆ, ನನ್ನ ಭಾಗ್ಯ ಬೇರೆಯೇನೆ.
ನನಗೆ ರಾಮನು ಬೇರೆಯಲ್ಲ, ಭರತನು ಬೇರೆಯಲ್ಲ. ಅವರೆಲ್ಲರೂ ನನ್ನ ಮುತ್ತಿನ ಕಣ್ಮಣಿಗಳು. ಅದು ಅಲ್ಲದೆ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿಯಾದ ಕೌಸಲ್ಯಗಿಂತಲೂ ನನ್ನಲ್ಲಿ ಅತಿಯಾದ ಪ್ರೀತಿಯನ್ನಿಟ್ಟರು. ತಿಳಿಯಿತೇನು? ಅದಕ್ಕೆ ನಿಮ್ಮನ್ನು ಹುಚ್ಚಳೆಂದು ಕರೆಯುವರು. ಬೆಳ್ಳಗಿಲೋರೆಂದ ಹಾಲೆಂದು ನಂಬುವ ನಿಮ್ಮ ಹವ್ಯಕ ಬುದ್ಧಿಗೆ ನಾನು ಏನೆಂದು ಹೇಳಲಿ? ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಾಚಾರವನ್ನು ನಾನಲ್ಲದೆ ನಿಮಗೆ ಬೇರೆ ಯಾರಾದರೂ ತಿಳಿಸಿದ್ದಾರೆಯೇ? ಅದು ಇಲ್ಲವಲ್ಲ. ಈ ವಿಚಾರವನ್ನು ನಿನ್ನ ವಿನಃ ಮತ್ತಾರು ತಿಳಿಸಲಿಲ್ಲ, ಕಾಂತರು ಸಹ ತಿಳಿಸಲಿಲ್ಲ. ಅದು ಅಲ್ಲದೆ ಭರತ ಶತ್ರುಘ್ನರು ರಾಜಧಾನಿ ಇಲ್ಲದೆ ಇರುವಾಗ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ರಹಸ್ಯವೇನು ಯೋಚಿಸಿ ನೋಡು. ನಿಜ, ಮಂತರ ಮಾತಿನಲ್ಲೂ ಅರ್ಥ ಇರುವುದು. ಮಂತರ ಅದು ಸರಿ. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನನಗಾಗುವ ತೊಂದರೆಯಾದರೂ ಏನೇ? ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನ್ನ ಮಗ ಭರತನು ಆತನಿಗೆ ಸೇವಕನಾಗಬೇಕಾಗುತ್ತದೆ, ನೀವು ಕೌಸಲ್ಯಗೆ ದಾಸಿಯಾಗಬೇಕಾಗುತ್ತದೆ. ಮಂತ್ರ ಏನು ಹೇಳಿದೆ? ನಾನು ಆ ಕೌಸಲ್ಯಗೆ ದಾಸಿಯಾಗಬೇಕೆ? ನಾನೇನು ಮಾಡಲಿ? ನನ್ನ ಕಾಂತರೇ ನನಗೆ ಮೋಸ ಮಾಡಿದರಲ್ಲ, ಈಗ ನಾನೇನು ಮಾಡಲಿ ಮಂತರ? ಬಂದ್ರಪ್ಪ ಕೈಕ. ಹಿಂದೆ ದೇವಾಸುರ ಯುದ್ಧದಲ್ಲಿ ಮಹಾರಾಜರು ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ 2 ವರಗಳನ್ನು ನೀಡಿದ್ದರಲ್ಲವೇ? ಆ ವರಗಳನ್ನು ಸಮಯ ಬಂದಾಗ ಕೇಳಿಕೊಳ್ಳುವುದಾಗಿ ನಾನೇ ತಿಳಿಸಿರುವೆನಲ್ಲ. ಆ ಸಮಯ ಈಗ ಬಂದಿದೆ, ಈಗ ಕೇಳಿಕೊಳ್ಳಿ. ಏನೆಂದು ಕೇಳಿಕೊಳ್ಳಲಿ? ವರಗಳೆಲ್ಲ ಕೇಳಿಕೊಳ್ಳುವ ವಿಧಾನವೇ ನನಗೆ ತಿಳಿಯದಲ್ಲ. ಮೊದಲನೇ ವರಕ್ಕೆ ಶ್ರೀರಾಮಚಂದ್ರನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನ್ನ ಮಗ ಭರತನಿಗೆ ಆಗಬೇಕೆಂದು ಕೇಳಿಕೊಳ್ಳಿ. ಏನು ಹೇಳಿದೆ? ಭಲೆ ಮಂತರ. ಅಬ್ಬಾ, ಎಂಥ ಚತುರಿಯ ನೀನು! ಅಪಾಯಕ್ಕೆ ತಕ್ಕ ಉಪಾಯ. ಮೆಚ್ಚಿದೆನು ನಿನ್ನ ಜಾಣ್ಮೆಯನ್ನು. ಅದು ಸರಿ, ಈ 2ನೇ ವರಕ್ಕೆ ಏನೆಂದು ಕೇಳಿಕೊಳ್ಳಲಿ? 2ನೇ ವರಕ್ಕೆ ಶ್ರೀರಾಮಚಂದ್ರನು 14 ವರ್ಷ ನಾರುಮುಡಿಯನ್ನುಟ್ಟು ಜಟಾವಲ್ದ ದಾರಿಯಾಗಿ ಪುರಪ್ರವೇಶದೆ ವನವಾಸಕ್ಕೆ ಹೋಗಬೇಕು. ಸಾಕು ಮಂತರ, ಸಾಕು. ಅಬ್ಬಾ, ಕೇಳಲು ಎಷ್ಟೊಂದು ಕಠೋರವಾಗಿರುವುದು. ಏನು ಹೇಳಿದೆ? ನನ್ನ ಮುದ್ದು ತಲೆ, ನನ್ನ ಆಶಾ ಜ್ಯೋತಿ. ಚಿಕ್ಕಂದಿನಲ್ಲಿ ಲಾಲನೆ ಪಾಲನೆಯನ್ನು ಮಾಡಿ ಆಟವಾಡಿಸಿ ಅಳಬೇಡ ಕಂದ, ಅಳಬೇಡ. ಅದು ನೋಡು, ಚಂದಾಬಾಮ ನಿನ್ನನ್ನೇ ನೋಡಿ ನಗುತ್ತಿರೋನು. ಒಂದೇ ಒಂದು ತುತ್ತು ಅನ್ನವನ್ನು ತಿನ್ನಲಾರಯ್ಯ ಎಂದು ತುತ್ತನ್ನಿಟ್ಟು, ಬಾಚಿ ತಪ್ಪಿ ಮುತ್ತನ್ನಿಟ್ಟು, ಪ್ರೀತಿ ಮಮತೆಗಳನ್ನು ಧಾರೆ ಎರೆದು ಅಕ್ಕರಿಂದ ಸಾಕಿದ ಸಲಿದ ಕುಮಾರನನ್ನು ನಿಷ್ಕರುಣೆಯಿಂದ ಕಠೋಳ ಹೃದಯಳಾಗಿ ಕಾಡಿಗೆ ಕಳಿಸಬೇಕೆ? ದುಷ್ಟೇ! ನೀನಲ್ಲದೆ ಮತ್ತಾರಾದರೂ ಇಂಥ ಮಾತುಗಳನ್ನು ಆಡಿದ್ದರೆ ಚಿಚಿ. ಚಿಕ್ಕಂದಿನಿಂದಲೂ ನನ್ನನ್ನು ಸಾಕಿ ಸಲಿದಳೆಂದು ಸಲಿಗೆಯನ್ನು ಕೊಟ್ಟರೆ ಇಂತಹ ದುರ್ಬುದ್ಧಿಯನ್ನು ಹೇಳಿಕೊಡುತ್ತಿರುವೆಯಾ? ನಿನ್ನ ಮುಖ ನೋಡುವುದು ಸಹ ಪಾಪಕರ. ತೊಲಗು. ನನ್ನದು ದುರ್ಬುದ್ಧಿಯೇ? ನಿನ್ನನ್ನು ಚಿಕ್ಕವಳಿಂದ ಸಾಕಿ ಸಲಹಿದ ನನ್ನದು ದುರ್ಬುದ್ಧಿಯೇ? ನೀನು ಭರತನು ರಾಮನಿಗೆ ಸೇವಕನಾಗುವುದನ್ನು ಈ ಪಾಪಿ ನೋಡಲಾರೆ. ನನ್ನನ್ನು ನಿಮ್ಮ ತಂದೆಯವರ ಪಡೆಯಲಿಕ್ಕೆ ಕಳುಹಿಸಿಬಿಡು. ಮಂತರ ಹೇಳಿದ್ದು ನನ್ನ ಒಳಿತಿಗಾಗಿಲ್ಲವೇ? ಸವತಿ ಮಾತ್ಸರ ಎಂಬುದು ಪ್ರಪಂಚದಲ್ಲಿ ಬಹಳ ಅನರ್ಥಕರ. ನನ್ನ ಪ್ರಾಣಕಾಂತರೇ ನನ್ನ ಹಾಗೂ ನನ್ನ ಮಗನ ಭವಿಷ್ಯನ ಯೋಚಿಸದೆ ಸದಾ ಕೌಸಲ್ಯ ದಾಸನಾಗಿರುವಾಗ ನಾನೇಕೆ ಯೋಚಿಸಲಿ ರಾಮನ ಬಗ್ಗೆ? ನನಗೆ ನನ್ನ ಮಗ ಭರತನೇ ಮುಖ್ಯ. ಕೋಪಿಸಿಕೊಳ್ಳಬೇಡಲಿ. ರಾಮನ ಮೇಲಿನ ಅತಿಯಾದ ಪ್ರೀತಿ ನನ್ನನ್ನು ಮೂಢಳನ್ನಾಗಿ ಮಾಡಿಸಿತು. ನೀನು ಹೇಳಿದಂತೆ ಕೇಳುತ್ತೇನೆ. ಈಗ ನಾನೇನು ಮಾಡಲಿ? ಮಹಾರಾಜರು ಬರುವ ವೇಳೆ ನಿಮ್ಮ ಆಭರಣಗಳನ್ನೆಲ್ಲ ಕಳಚಿ ನಿನ್ನ ಕೇಶರಾಶಿಯನ್ನು ಕಳಚಿ ನೆಲದ ಮೇಲೆ ಮಲಗಿ ಮಹಾರಾಜರು ಬಂದು ನಿಮ್ಮನ್ನು ಆರೈಸಿ ಸಂತೈಸುವರು. ಆಗ ಈ ವರಗಳನ್ನು ಕೇಳಿಕೊಳ್ಳಿ. ಮರೆತಿದ್ದೆ, ಶ್ರೀರಾಮಚಂದ್ರ ಹಣೆಯಾಗಿ ನಡೆಸಿಕೊಟ್ಟರೆ ಮಾತ್ರ ಎಂದು ಕೇಳಿಕೊ. ಹಾಗೆ ಆಗಲಿ. ನಾನು ಬಂದು ಬಹಳ ವೇಳೆ ಆಯಿತು, ನಾನು ಬರಲೇ. ಮಂತರ, ಭರತನಿಗೆ ನಾನಲ್ಲ ತಾಯಿ, ನೀನು ತಾಯಿ. ಅವನ ಏಳಿಗೆಗಾಗಿ ಅದೆಷ್ಟೊಂದು ಕಷ್ಟಪಡುತ್ತಿರುವೆ
ಊರಿನಲ್ಲಿ ನಿನ್ನಂತವಳು ಉಳಿದರೆ ಆ ಊರು ಉದ್ಧಾರವಾಗುವುದು. ಹೋಗು, ನನ್ನ ದಾಸಿಯರಿಂದ ಸೇವೆಯನ್ನು ಸ್ವೀಕರಿಸು. ಯುವರಾಜರು ಈ ಮಾರ್ಗವಾಗಿಯೇ ಬರುತ್ತಿರುವರು, ನಾನು ಈ ಮಾರ್ಗವಾಗಿ ಹೋಗುವೆ. ರಾಮನು ಕಾಡಿಗೆ ಹೋದಂತೂ ನಿಜ, ಭರತನಿಗೆ ಪಟ್ಟಾಭಿಷೇಕ ಆಗುತ್ತದೆ ನನಗಂತೂ ತಿಳಿಯದು. ಅಬ್ಬಾ, ಎಂಥ ಮೋಸ, ಎಂಥ ವಂಚನೆ! ನನ್ನನ್ನೇ ವಂಚಿಸುತ್ತಿರುವರಲ್ಲವೇ? ಬರಲಿ ಬರಲಿ ಆ ವೃದ್ಧ ದೊರೆ, ತಕ್ಕ ಪಾಠವನ್ನೇ ಕಲಿಸುತ್ತೇನೆ. ಕೈಕಾಂತಪುರಕ್ಕೆ ಬರಲು ಯಾವುದೋ ಶೂನ್ಯ ಗೃಹದಂತೆ ಭಾಸವಾಗುತ್ತಿರುವುದಲ್ಲ. ನಾನು ಬಂದ ಕೂಡಲೇ ಮಂದಹಾಸದಿಂದ ಬಂದು ಮಧುರೋಕ್ತಿಗಳಿಂದ ಉಪಚರಿಸುತ್ತಿದ್ದ ನನ್ನ ಕೈಕಾ ಇಂದು ಕಾಡುತ್ತಿಲ್ಲವಲ್ಲ. ಕಾರಣವೇನಿರಬಹುದು? ಕೈಕಾ ಕೈಕಾ ದೇವಿ, ಓ ಕೈಕೆಯು ಖುಷಿಯಾಗಿರಲು. ಆಭರಣಗಳು ಚೆಲ್ಲಾಡಿವೆ, ಕಾರಣವೇನಿರಬಹುದು? ಕೈಕಾ ಹೇಳು ದೇವಿ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಹೋತ್ಸವ, ನಾಡಿನಲ್ಲೆಲ್ಲ ಸಡಗರ ಸಂಭ್ರಮ. ಇಂತಹ ಸಮಯದಲ್ಲಿ ಸಂತೋಷವಾಗಿರುವುದನ್ನು ಬಿಟ್ಟು ಈ ರೀತಿ ಚಿಂತಾಕ್ರಾಂತಳಾಗಿರಲು ಕಾರಣವೇನು ದೇವಿ? ಏಕೆ ನನ್ನಿಂದ ಏನಾದರೂ ಅಪಚಾರವಾಯಿತೆ ಅಥವಾ ನಿನ್ನ ದಾಸದಾಸಿಂದ ಏನಾದರೂ ವ್ಯತ್ಯಾಸವಾಯಿತೆ? ಹೇಳಿದ್ದೀನಿ, ನನ್ನಲ್ಲಿ ಕೋಪವೇ? ಕೈಕಾ ಕೋಪ ಮಾಡ್ತಾರೆ ಮಾನಿನಿ ಮಣಿಯಳೆ, ಕೋಪ ಮಾಡ್ತಾರೆ ಮಾನಿನಿ ಮಣಿಯಳೆ, ಕೋಪ ಮಾಡ್ತಾರೆ ಮಾನಿನಿ ಮಣಿಯಳೆ, ಕೋಪ ಮಾಡ್ತಾರೆ ದೇವಿ. ಕೈಕಾ ಪ್ರೀತಿಯಿಂದಲೇ ಪ್ರಧಾನಾದೇನೋ. ಕೈಕಾ ಪ್ರೀತಿಯಿಂದಲೇ ಪ್ರಧಾನಾದೇನೋ, ಕೋಪವೇ ನಿನಗೆ, ಕೋಪವೇ ನಿನಗೆ ಶಾಂತಳಾಗುವೆ, ಕೋಪ ಮಾಡುವೆ ಮಾನಿನೇ ಬಡಿಯುವೆ, ಕೋಪ ಮಾಡುವೆ ದೇವಿ. ಕೈಕಾ, ಈ ನಿನ್ನ ಕೋಪಕ್ಕೆ ಕಾರಣವೇನೆಂಬುದನ್ನು ತಿಳಿಯಬಹುದೇ? ಓಹೋ, ಮಹಾರಾಜರು, ಮಹಾರಾಜರ ಆಗಮನ ಮಹಾರಾಣಿಯರ ಅಂತಃಪುರಕ್ಕಲ್ಲದೆ ನನ್ನಂತ ದಾಸಿಯ ಬಳಿಗಲ್ಲವಲ್ಲ? ಇದೇನು ಕೈಕಾ ಈ ರೀತಿ ಮಾತನಾಡುತ್ತಿವೆ? ನಿನ್ನಲ್ಲಿ ಮತ್ತು ನನ್ನ ರಾಮನಲ್ಲವೇ ನನಗೆ ಅಧಿಕವಾದ ಪ್ರೀತಿ. ಅಂದರೆ ಭರತನಲ್ಲಿ ನಿಮಗೆ ಪ್ರೀತಿ ಇಲ್ಲವೆಂದಾಯಿತು? ಅಯ್ಯೋ ಮರಳೇ, ನನಗೆ ರಾಮನು ಬೇರೆ ಭರತನು ಬೇರೆ. ನನ್ನ 4 ಮಕ್ಕಳ ಮೇಲೆ ಸಮಾನವಾದ ಪ್ರೀತಿ ಇದ್ದೇ ಇರುವುದು. ಹೌದು ಸ್ವಾಮಿ, ಹೌದು, ನಾನು ಅದನ್ನು ಚೆನ್ನಾಗಿ ಬಲ್ಲೆನು. ನನ್ನ ಮಕ್ಕಳನ್ನು ನನ್ನ ತವರು ಮನೆಗೆ ಕಳಿಸಿ ಅವರಿಲ್ಲದ ಸಮಯದಲ್ಲಿ ಶ್ರೀರಾಮಚಂದ್ರನಿಗೆ ಒಳಗಿಂದೊಳಗೆ ಪಟ್ಟಾಭಿಷೇಕವನ್ನು ಏರ್ಪಡಿಸಿರುವ ಈ ನಿಮ್ಮ ಕುತಂತ್ರ ಬುದ್ಧಿ ನೋಡಿದರೆ ಅರ್ಥವಾಗುವುದಿಲ್ಲವೇ? ಅಯ್ಯೋ ಬೆಚ್ಚಿ, ಹೌದು, ಗುರುಗಳಾದ ವಸಸ್ಯ ಮಹರ್ಷಿಗಳು ನಿಶ್ಚಯಿಸುವ ಲಗ್ನವು ತ್ವರಿತವಾದ ಕಾರಣ ಈ ಶುಭ ಕಾರ್ಯವನ್ನು ಮಾಡಬೇಕಾಗಿದೆ ವಿನಃ ನಿನ್ನ ಮಗ ಭರತನನ್ನು ಬಿಟ್ಟಲ್ಲ. ಅವರಿಗೂ ಹೇಳಿ ಕಳಿಸಿದರೆ ಸಕಾಲಕ್ಕೆ ಬರುವ ನಿರೀಕ್ಷೆಯೂ ಇದೆ. ಇಷ್ಟಕ್ಕೆ ನೀನು ನನ್ನ ಮೇಲೆ ಇಷ್ಟೊಂದು ಕೋಪಿಸಿಕೊಳ್ಳುವುದೇ? ಕೈಕಾ ಬಾ ಬಾ ದೇವಿ. ಕೈಕಾ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಹೋತ್ಸವ, ನಾಡಿನಲ್ಲೆಲ್ಲ ಸಡಗರ ಸಂಭ್ರಮ.
ಇಂದು ನನಗಾಗುತ್ತಿರುವ ಆನಂದಕ್ಕೆ ಪಾರವೇ ಇಲ್ಲ. ಇಂತಹ ಸಮಯದಲ್ಲಿ ನಿನಗೇನು ಬೇಕು ಕೇಳಿದ್ದೀವಿ ನಡೆಸಿಕೊಡುತ್ತೇನೆ. ನಾನೇನೇ ಕೇಳಿದರೂ ನೆರವೇರಿಸಿಕೊಡುತ್ತೀರಾ? ಓಹೋ, ನೀನು ಏನೇ ಕೇಳಿದರೂ ನಡೆಸಿಕೊಡುತ್ತೇನೆ ದೇವಿ. ಪ್ರಾಣೇಶ್ವರ, ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ತಾವು ನನಗೆ 2 ವರಗಳನ್ನು ಕೊಟ್ಟಿದ್ದೀರಿ, ನೆನಪಿರುವುದೇ? ಹೌದು. ಆ ವರಗಳನ್ನು ಇದುವರೆಗೂ ನೆರವೇರಿಸಿಕೊಟ್ಟಿಲ್ಲವಲ್ಲ? ಇಷ್ಟೇ ತಾನೇ, ಅದೇನೆಂಬುದು ಕೇಳುತ್ತೇವೆ. ಅದೆಷ್ಟೇ ಕಷ್ಟವಾದರೂ ಸರಿ, ನಾನು ನಡೆಸಿಕೊಡುತ್ತೇನೆ. ಸತ್ಯವಾಗಿಯೂ? ಸತ್ಯವಾಗಿಯೂ. ಪ್ರಿಯ, ನಿಮಗೆ ಅತಿಯಾದ ಪ್ರೀತಿ ನಿನ್ನ ಮೇಲೆ? ಆಹಾ, ಆಹಾ, ನಿಜವೇ? ನನ್ನ ವಿನಃ ಮತ್ತಾರಲಿ ಇಲ್ಲವೇ? ಸಂದೇಹ ಬೇಡ ಕೈಕ. ಇನ್ನ ಮೇಲೆ ಯೋಚಿಸಿ ಸ್ವಾಮಿ, ನನ್ನ ವಿನಃ ಮತ್ತಾರಲಿ ಇಲ್ಲವೇ? ನಿನ್ನನ್ನು ಬಿಟ್ಟರೆ ನನ್ನ ರಾಮಚಂದ್ರನ ಮೇಲೆ. ನೋಡಿದಿರಾ, ಈಗಲೇ 2 ಮಾತುಗಳನ್ನು ಆಡ್ತವೆ. ನಿಮ್ಮ ಮಾತುಗಳನ್ನು ನಾನು ನಂಬುವುದಾದ್ರೂ ಹೇಗೋ? ಕೈಕ, ರಾಮನ ಮೇಲೆ ಇರುವ ಪ್ರೀತಿಯೇ ಬೇರೆ, ನಿನ್ನ ಮೇಲೆ ಇರುವ ಪ್ರೀತಿಯೇ ಬೇರೆ. ಅದು ಹೇಗೋ? ರಾಮನ ಮೇಲೆ ಇರುವುದು ಪುತ್ರ ಪ್ರೇಮ, ಆಹಾ. ನಿನ್ನ ಮೇಲೆ ಇರುವುದು ಪತ್ನಿ ಪ್ರೇಮ. ಹಾಗಾದರೆ ನಿಮ್ಮ ಪ್ರೀತಿಯ ಪುತ್ರನಾದ ಶ್ರೀರಾಮನಾಣೆಯಾಗು, ನನ್ನ ಮಾತನ್ನು ನೆರವೇರಿಸಿಕೊಡುತ್ತೇನೆಂದು ವಚನವನ್ನು ಕೊಡಿ. ಕೈಕ, ದೀಕ್ಷಾ ಬದ್ಧನಾಗಿರುವ ಶ್ರೀರಾಮಚಂದ್ರನ ಮೇಲೆ ಆಣೆ ಪ್ರಮಾಣ ಬೇಡ. ನಿನ್ನಿಷ್ಟ ಏನೆಂದು ಹೇಳು, ಅದೆಷ್ಟೇ ಕಷ್ಟವಾದರೂ ಸರಿ, ನಾನು ನಡೆಸಿಕೊಡುತ್ತೇನೆ. ಸಾಧ್ಯವಿಲ್ಲ ಸ್ವಾಮಿ, ಶ್ರೀರಾಮನಾಣೆಯಾಗು ನನ್ನ ಮಾತನ್ನು ನೆರವೇರಿಸಿಕೊಡುತ್ತೇನೆಂದು ಹೇಳಿದರೆ ಕೇಳಿಕೊಳ್ಳುತ್ತೇನೆ, ಇಲ್ಲವಾದ್ರೆ ಬಿಡಿ. ಏನಿದು? ಎಂದು ನನ್ನ ಮಾತಿಗೆ ವಿರೋಧವನ್ನು ಆಚರಿಸದ ನನ್ನ ಕೈಕ ಇಂದು ಈ ರೀತಿ ಹಠ ಮಾಡುತ್ತಿರುವಳಲ್ಲ, ಕಾರಣವೇನಿರಬಹುದು? ಇರಲಿ, ನುಡಿದ ವಾಗ್ದಾನವನ್ನು ನಡೆಸಿಕೊಡುವಂತಹ ಸತ್ಯಶೀಲನು ಯಾವ ಆಣೆ ತಾನೇ ಮಾಡದರನು? ಕೈಕ, ಇದೋ ದೇವಿ, ಶ್ರೀರಾಮಚಂದ್ರ ಸಾಕ್ಷಿಯಾಗಿ ನಡೆಸಿಕೊಡುತ್ತೇನೆ. ಕೇಳು ದೇವಿ ಅದೇನೆಂಬುದನ್ನು. ಸ್ವಾಮಿ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಕೇಳು ದೇವಿ. ಕೇಳಲೇ? ಕೇಳು ದೇವಿ. ಹೇಳಲೇ? ಕೇಳು ದೇವಿ. ಸ್ವಾಮಿ, ನನ್ನ 1ನೇ ವರಕ್ಕೆ 1ನೇ ವರಕ್ಕೆ ಈಗ ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರೋ ಪಟ್ಟಾಭಿಷೇಕ ನಿಲ್ಲಬೇಕು. ನಿಲ್ಲಿಸಿ. ಆ ಪಟ್ಟಾಭಿಷೇಕ ನನ್ನ ಮಗ ಭರತನಿಗಾಗಬೇಕು. ಏನು ಹೇಳಿದೆ ಕೈಕ? ಈಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ನಿಲ್ಲಿಸಿ ಭರತನಿಗೆ ಕಟ್ಟಬೇಕೆ? ಹೌದು. ಬಹಳ ಚೆನ್ನಾಗಿದೆ ಈ ನಿನ್ನ ವಿನೋದ ಪ್ರಸಂಗ. ಇನ್ನು ನಿನ್ನ 2ನೇ ವರ ಯಾವುದು? ನನ್ನ 2ನೇ ವರಕ್ಕೆ 2ನೇ ವರಕ್ಕೆ ಶ್ರೀರಾಮಚಂದ್ರನ್ ಜಟಾವಲ್ಕಲಧಾರಿಯಾಗಿ ನಾರಮಣಿಯನ್ನಿಟ್ಟು ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಯಾರು ಈ ಮಾತುಗಳನ್ನು ಆಡುತ್ತಿರುವುದು? ನನ್ನ ಮೋದರ್ಸಿ ಕೈಕೆಯೇ? ಸಂದೇಹವೇ? ಸೂರ್ಯ ವಂಶದ ವಿಖ್ಯಾತ ಚಕ್ರವರ್ತಿ ದಶರಥ ಸಾರ್ವಭೌಮನ ಅನುಮಾನವೇ? ಇಲ್ಲ, ಅವಳಂತೆ ವೇಷ ಧರಿಸಿಕೊಂಡು ಬಂದಿರುವ ಯಾವುದೋ ಭೂತವೆಂದು ತೋರು. ನನ್ನ ರಾಮನನ್ನು ಅಷ್ಟೊಂದು ಪ್ರೀತಿಯಿಂದ ಸಾಗಿಸಲಿದ ನನ್ನ ಕೈಕ ಇಂದು ಅವರಿಗೆ ವನವಾಸವನ್ನು ಯಾಚಿಸಿದ ಮೇಲೆ ಸೂರ್ಯಚಂದ್ರರು ತಮ್ಮ ತಮ್ಮ ಗತಿಗಳನ್ನು ಬದಲಿದಂತೆ ಸರಿ. ಇಲ್ಲ, ನನ್ನ ಕೈಕೆಯು ಹಾಗೆ ನಡೆದುಕೊಳ್ಳಲಾರರು. ಕೈಕ, ಚಿತ್ತ ಭ್ರಮಣೆಯಿಂದ ಮನಸ್ಸು ದಿಕ್ಕೆಳೆದು ಸ್ಥಳಪಲಟವಾಗಿ ಈ ರೀತಿ ಮಾತಾಡಬೇಕು. ಎಲ್ಲಿ ಹೀಗೆ ಬಾ, ಈ ಪಾರ್ಶ್ವದಲ್ಲಿ ಕೂತು ಹೇಳದೇವೆ. ಪ್ರಾಣೇಶ್ವರ, ಹೇಳುವೆನು, ಚೆನ್ನಾಗಿ ಕೇಳಿ. ನನ್ನ ಮನಸ್ಸು ಸ್ಥಿಮಿತದಲ್ಲೇ ಇರುವುದು. ನಿಂತರು ಸರಿ, ಕುಂತರು ಸರಿ, ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು, ರಾಮನ ವನವಾಸಕ್ಕೆ ಹೋಗಲೇಬೇಕು. ವಚನದ ಮಾತಿಗೆ ಮನೆದು ಸ್ಮಶಾನ ಸೇರಿದಂತಾಗೆ ರಾಮ. ರಾಮನನ್ನು ವನವಾಸಕ್ಕೆ ಹೋಗು ಎಂದು ಹೇಳಲು ನಿನಗೆ ಮನಸ್ಸಾದರೆ ಇದು ಬಂತು.
ಕೋಮಲ ಹೃದಯನಾದ ರಾಮನಿಗೆ ಈ ವಿಷಯವು ತಿಳಿದರೆ ಅವನದೆಷ್ಟೊಂದು ನೊಂದುಕೊಳ್ಳುವನು. ನೊಂದುಕೊಳ್ಳಲಿ ಬಿಡಿ. ಈ ಅಯೋಧ್ಯೆ ಜನರೆಲ್ಲರೂ ಪರಿಪರಿಯಾಗಿ ಆಡಿಕೊಳ್ಳುವರು. ಆಡಿಕೊಳ್ಳಲಿ. ಬೇಡ ಕೈಕ, ರಾಮನನ್ನು ವನವಾಸಕ್ಕೆ ಹೋಗೆಂದು ಆಜ್ಞಾಪಿಸಬೇಡ. ಸ್ವಾಮಿ, ಈಗಲಾದ್ರೆ ಏನಾಯ್ತು? ಆಡಿದ ಮಾತಿಗೆ ತಪ್ಪಿದನೆಂದು ಹೇಳಿಬಿಡಿ. ನಾನೇ ಎಲ್ಲಿಯಾದ್ರೂ ಹೋಗಿ ವಿಷಪಾನ ಮಾಡಿ ಪ್ರಾಣತ್ಯಾಗ ಮಾಡಿಕೊಳ್ಳುತ್ತೇನೆ. ಹೇ ಕೈಕ, ರಾಮನ ಮೇಲೆ ನಿನಗೇಕೆ ಈ ಹಠ? ನಿನಗೇಕೆ ಈ ಛಲ? ಛಲವೋ ರಾಮನಲ್ಲಿ ಬೇಡ, ಲಲನೆ ದಯದಿಂದ ನೋಡೋದಿಲ್ಲ. ಬೇಡ ಕೈಕ, ನನ್ನ ಮಾತನ್ನು ಕೇಳು. ಸೋತಿಲ್ಲ ಸ್ವಾಮಿ. ಬೇಡ ಕೈಕ, ನನ್ನ ಮಾತನ್ನು ಕೇಳು. ಏನಾಗುತ್ತೆ? ಬಿಡು ಕೋಪವ ಎಲ್ಲೋ ಕೆರವ ಮುಗಿವೆ ಬೇಡ ಕೈಕ, ಬಿಡು ಕೋಪವ ಎಲ್ಲೋ ಕೆರವ ಮುಗಿವೆ ಎಲ್ಲವೋ ರಾಮನಲ್ಲಿ ಬೇಡ, ಲಲನೆ ದಯದಿಂದ ಬೇಡ ಕೈಕ, ನೋಡಲಾರೆ. ನನ್ನ ಮಾತನ್ನು ಕೇಳು. ನೋಡಿದಂತೆ ನಡೆಯಿರಿ. ಆಡಿದ ಮಾತಿಗೆ ತಪ್ಪುಂಟು ನ್ಯಾಯವೇ? ಕೊಡು ಭರತಗೆ ರಾಜವ ಮುಗಿಸೋ ರಾಮನ ವನವಾಸ. ಸಾಧ್ಯವಿಲ್ಲ. ಕೊಡು ಭರತಗೆ ರಾಜವ ಮುಗಿಸೋ ರಾಮನ ವನವಾಸ. ಸಾಧ್ಯವಿಲ್ಲ. ಸತ್ಯಾತ್ಮನೋ ಧರ್ಮಾತ್ಮನೋ ನನ್ನ ರಾಮನು, ನಿಮ್ಮ ರಾಮನು. ನನ್ನ ರಾಮನು ಏನು ನಿಮ್ಮ ರಾಮ? ಬೆಳವೋ ರಾಮನಲ್ಲಿ ಬೇಡ, ಬೆಳವೋ ರಾಮನಲ್ಲಿ ಬೇಡ. ಕೈಕ, ನಿನ್ನ ಇಷ್ಟದಂತೆ ನಿನ್ನ ಮಗ ಭರತನಿಗೆ ಈ ರಾಜ್ಯ ಪಟ್ಟ ಕಟ್ಟಿವೆನು. ನನ್ನ ರಾಮನವನ್ನು ತಪ್ಪಿಸು ಕೈಕ. ಏಕೆಂದರೆ ಮುತ್ತು ರತ್ನ ಧರಿಸಿ ಪಟ್ಟೆ ಪೀತಾಂಬರೊಟ್ಟು ದಿವ್ಯ ಸಿಂಹಾಸನ ಮೇಲೆ ಕುಳಿತು ರಾಜ್ಯ ಮಾಡಬೇಕಾದ ನನ್ನ ರಾಮನು ನಾರ್ಮುಡಿಯನ್ನುಟ್ಟು ನಾಡನ್ನು ಬಿಟ್ಟು ಕಾಡಿಗೆ ಹೋಗುವ ದೃಶ್ಯವನ್ನು ನಾನು ನೋಡಲಾರೆ ಕೈಕ. ಒಂದು ವೇಳೆ ಆ ದೃಶ್ಯವನ್ನು ನೋಡಿದ್ದೆ ಆದರೆ ಒಂದೇ ಒಂದು ಕ್ಷಣವು ಈ ದೊರೆಯಲ್ಲಿ ನಾನು ಬದುಕಿರಲಾರೆ. ಸೂರ್ಯ ವಂಶ ಜ್ಯೋತಿಯನ್ನು ಉಳಿಸಿಕೊಡು ಕೈಕ, ಸೂರ್ಯ ವಂಶ ಜ್ಯೋತಿಯನ್ನು ಉಳಿಸಿಕೊಡು. ಪ್ರಾಣೇಶ್ವರ, ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ಅಬ್ಬಾ, ಈಗ ತಾನೇ ಎಂತ ಕಷ್ಟ ಸಾಧ್ಯವಾದ ಕೆಲಸವಾದರೂ ಸರಿ ಸಾಧಿಸೇ ತೀರುತ್ತೇನೆಂದು ವಚನವನ್ನು ಕೊಟ್ಟು ಈಗ ಒಂದನ್ನು ನೆರವೇರಿಸಿವೆ, ಮತ್ತೊಂದು ಇಲ್ಲವೆಂದೇ ಹೇಳುತ್ತಿರುವಿರಿ. ಇದೇ ಅಲ್ಲವೇ ಸೂರ್ಯವಂಶರು ಆಡಿದ ಮಾತಿನಲ್ಲಿ ನಡೆದುಕೊಳ್ಳುವ ರೀತಿ? ನೆರವೇರಿಸುವುದಾದ್ರೆ ನನ್ನ 2 ವರಗಳನ್ನು ನೆರವೇರಿಸಿ, ಇಲ್ಲವಾದ್ರೆ ಇಲ್ಲವೆಂದೇ ಹೇಳಿ ಇಡಿ, ಬಿಟ್ಟು ಬಿಡುತ್ತೇನೆ. ಹೇ ಕೈಕ, ರಾಮನ ಮೇಲೆ ನಿನಗಿದ್ದ ಪ್ರೀತಿ ವಿಶ್ವಾಸಗಳೆಲ್ಲ ಏನಾದವೇ? ಏನಾದವೇ?
ಎಲ್ಲವೂ ನಿಮ್ಮ ಕಪಟ ನಾಟಕದಲ್ಲಿ ಮಾಯವಾದವು. ದೂರದಲ್ಲ ಕೃಷಿ, ನನ್ನದು ಕಪಟ ನಾಟಕವು. ನಾನು ನಿನ್ನಲ್ಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳಿಗೆ ಇಂದು ತಕ್ಕ ಪ್ರಯುಕ್ತವಾಯಿತು. ನೀನು ನಾರಿಯಲ್ಲ, ಸೂರ್ಯ ವಂಶವನ್ನು ನುಂಗಲು ಬಂದ ಮಹಾಮಾರಿ. ಹೋಗು, ಹೊರಟು ಹೋಗು, ನಿನ್ನ ಮುಖವನ್ನೇ ನನಗೆ ತೋರಿಸಬೇಡ. ಮಹಾಪ್ರಭುಗಳಿಗೆ ಜಯವಾಗಲಿ. ಶ್ರೀರಾಮಚಂದ್ರ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳು ನಡೆದಿದೆ. ಗುರುಗಳಾದ ಮಹರ್ಷಿ ಋಷಿಗಳು ತಮ್ಮ ಆಜ್ಞೆಯನ್ನು ನಿರೀಕ್ಷಿಸಿರುವರು. ಸುಮಂತ್ರ, ಮಹಾರಾಜರು ಸಹ ಪಾಪ ಅದೇ ಯೋಚನೆಯಲ್ಲಿರುವರು. ನೀನು ಹೋಗಿ ರಾಮಚಂದ್ರನನ್ನು ಕರೆದುಕೊಂಡು ಬಾ. ಬೇಡ ಕೈಕ, ರಾಮನನ್ನು ಮತ್ತೆ ಇಲ್ಲಿಗೆ ಕರೆಸಬೇಡ. ಸ್ವಾಮಿ, ನೀವೆಷ್ಟೇ ಕಾಡಿದರೂ ಬೇಡಿದರೂ ನನ್ನ ಮನಸ್ಸು ಕರಗುವುದಿಲ್ಲ. ಭರತನಿಗೆ ಪಟ್ಟಾಭಿಷೇಕ, ರಾಮನಿಗೆ ವನವಾಸ, ಇದು ಶತಸಿದ್ಧ. ರಾಕ್ಷಸಿ, ನನ್ನ ಅವಯವಗಳು ವಯೋಧರ್ಮವನ್ನು ಮರೆತು ಮೇರೆ ಮೀರಿ ಹೋಗುತ್ತಿವೆ. ಅಸ್ತವು ಶಸ್ತ್ರಗಳ ಕಡೆ ಮುನ್ನುಗ್ಗುತ್ತಿವೆ. ರಘುವಂಶದ ಕುಲಘಾಟಿಯಾದ ನಿನ್ನನ್ನು ಒಂದೇ ಒಂದು ಕ್ಷಣವು ಈ ದೊರೆಯಲ್ಲಿ ಉರಿಯಾಳಿಸಬಲ್ಲೆ. ನಿನ್ನನ್ನು ಈಗಲೇ ಕೊಂದು ಬಿಡುವೆನು. ಅಯ್ಯೋ ರಾಮ, ರಾಮಚಂದ್ರ, ಜನಕ ಸಮಾಧಾನರಾಗಿ, ಜನಕ ಸಮಾಧಾನರಾಗಿ. ಅಮ್ಮ, ಜನಕನು ಮಂದಿರದಲ್ಲಿ ಆಸನ್ಮುಖರಾಗಿ ನನ್ನನ್ನು ಕಂಡ ಕ್ಷಣವೇ ನಗು ನಗುತ್ತಾ ಸಂಭ್ರಮಿಸುತ್ತಿದ್ದ ಜನಕನು ಈ ದಿನ ಜನಕನ ರೀತಿಯೇ ಬೇರೆ ಆಗಿರುವುದಲ್ಲ. ಕಾರಣವೇನು ತಾಯಿ? ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನಡೆಸಿಕೊಡಲಾರದೆ ಪಡುತ್ತಿರುವ ವ್ಯಥೆ ಇದು. ಅಸಂಭವ. ಸೂರ್ಯ ವಂಶದ ಅರಸರು ಹಾಡಿದ ಮಾತಿಗೆಂದಾದರೂ ತಪ್ಪಿ ನಡೆಯುವರೇನಮ್ಮ? ಅದ್ಯಾವ ನಿಮ್ಮ ಮನದ ಅಭಿಷ್ಟೆಯನ್ನು ಈಡೇರಿಸಲಾರದೆ ನನ್ನ ತಂದೆಯವರು ಇಷ್ಟೊಂದು ವ್ಯಥೆ ಪಡುತ್ತಿರುವರು? ಹೇಳು ತಾಯಿ. ಅವರ ಸುಪುತ್ರನಾದ ನಾನು ಅದನ್ನು ನಡೆಯಿಸಿಕೊಡಲು ಸಿದ್ಧನಾಗಿರುವೆನು. ಇದುವರೆಗೂ ತಂದೆ ಪರೀಕ್ಷೆ ಆಯಿತು, ಈಗ ಮಗನ ಪರೀಕ್ಷೆ. ಆ ವಿಚಾರವು ನಿನಗೇಕೆ ಬಿಡು ರಾಮಚಂದ್ರ? ಅಮ್ಮ, ನನ್ನ ಮೇಲೆ ನೀವು ಎಂದು ಈ ರೀತಿ ಅನುಮಾನ ಪಟ್ಟವಳಲ್ಲ ತಾಯಿ. ಈ ದಿನ ಏಕೋ ನಾ ಕಾಣೆನಮ್ಮ. ಅಮ್ಮ, ಭಗವಾನ್ ಸೂರ್ಯದೇವನ ಆಣೆಯಾಗಿಯೂ ನಿಮ್ಮ ಮನದ ಅಭಿಷ್ಟೆಯನ್ನು ನಡೆಸಿಕೊಡುವೆನು. ಹೇಳು ತಾಯಿ. ಹಾಗಾದರೆ ಹಿಂದಿ ದೇವಾಸುರರ ಯುದ್ಧದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಏನೆಂಬುದಾಗಿ ಕೊಟ್ಟಿದ್ದರು? 1ನೇ ವರಕ್ಕೆ ಆ ವರಗಳನ್ನು ಈಗ ಕೇಳಿಕೊಂಡಿರುವೆನು. ಏನೆಂಬುದಾಗಿ ಕೇಳಿಕೊಂಡಿರಿ ತಾಯಿ? 1ನೇ ವರಕ್ಕೆ ಈಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕ ನಿಲ್ಲಬೇಕು. ಆ ಪಟ್ಟಾಭಿಷೇಕ ನನ್ನ ಮಗ ಭರತನಿಗಾಗಬೇಕು. ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ನನ್ನ ತಂದೆಯವರು ಇಷ್ಟೊಂದು ವ್ಯಥೆ ಪಡಬೇಕೆ? ಅಮ್ಮ, ನಾನಾರು ಭರತನಾರು? ನಮ್ಮಿಬ್ಬರಲ್ಲಿ ಯಾರ ಆಳಿದರೆ ಏನಮ್ಮ ಈ ನೆಲವನ್ನ? ಮುನ್ನ ಶತಕೋಟಿ ರಾಜರ ಆಳಿದ ಈ ನೆಲವು ನಮ್ಮ ಹಿಂದಿನವರಂತೆ ನಾವು ಒಂದು ದಿನ ಬಿಟ್ಟು ಹೋಗಬೇಕಲ್ಲವೇ? ಆಗಲಮ್ಮ, ನಿನ್ನ ಮಾತನಂತೆ ಭರತನೇ ಪಟ್ಟಾಭಿಷಕ್ತನಾಗಲಿ. ಇನ್ನು ನಿಮ್ಮ 2ನೇ ವರವಾವುದು ತಾಯಿ? ಬೇಡ ಕೈಕ, ಆ ವಿಚಾರವನ್ನು ರಾಮನಿಗೆ ಮಾತ್ರ ತಿಳಿಸಬೇಡ. ಸಮಾಧಾನರಾಗಿ ಜನಕ. ಅಮ್ಮ, ತಿಳಿಸು ತಾಯಿ. ನನ್ನ 2ನೇ ವರಕ್ಕೆ ನೀನು ಜಟಾವಲ್ಕಲ ಧಾರಿಯಾಗಿ ನಾರಮಡಿಯನ್ನಿಟ್ಟು ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ
ಮಾತೆ ನೀನು ಅಮ್ಮ. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಬಾರಮೋ ದರಿಪುದಂತಿಸಿದ ಮಾತೆ ನೀನು ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಭೇದವಿಲ್ಲದ ಬಗೆದ ಮಾತೆ ನೀನು ಪಿತೃವಾಕ್ಯ ಪಾಲಿಸುವ ಪಿತೃವಾಕ್ಯ ಪಾಲಿಸುವ ಪುತ್ರ ರತ್ನರೊಳಗೆ ಅಮರ ಕೀರ್ತಿಯಂ ಕೊಡಿಸಿದ ಮಾತೆ ನೀನು ವನವಾಸ ನೆಪದಿಂದ ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಘನ ಪದವಿಯನಗಿತ್ತ ಮಾತೆ ನೀನು ಎಚ್ಚೇನು ನೀಯನಗೆ ಪ್ರತ್ಯಕ್ಷ ಮಾತೆ ಎಚ್ಚೇನು ನೀಯನಗೆ ಪ್ರತ್ಯಕ್ಷ ಮಾತೆ ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಪೂದೆ ನಿಶ್ಚಯದಿ ವನವಾಸಗೆ ಒಪ್ಪಿದ ವಿನೀತೆ ಎಚ್ಚರಿಸು ಮಿತನನು ನಮಿಸುವೆನು ಅಮ್ಮ. ನನ್ನ ಮೇಲೆ ನಿನಗದಷ್ಟೊಂದು ಪ್ರೀತಿ ವಾತ್ಸಲ್ಯವೇ ತಾಯಿ. ಈ ವಿಶಾಲವಾದ ಕೋಸಲ ಸಾಮ್ರಾಜ್ಯವನ್ನು ನಾನು ನಿರ್ವಹಿಸಲು ಅಸಮರ್ಥನೆಂತಲೂ ಭರತನೇ ಇದಕ್ಕೆ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿಜನರ ಪಾದ ಸೇವೆಯನ್ನು ಮಾಡಲು ಅವಕಾಶ ಕಲ್ಪಿಸಿಕೊಟ್ಟು ಬಹಳ ಉಪಕಾರ ಮಾಡಿದೆ ತಾಯಿ. ಆಗಲಮ್ಮ, ನಿನ್ನ ಮಾತಿನಂತೆ ಭರತನನ್ನು ಮಾವನ ಮನೆಯಿಂದ ಕರೆಯಿಸಿ ಈ ಕೋಸಲ ಸಾಮ್ರಾಜ್ಯವನ್ನು ಪಟ್ಟಾಭಿಷೇಕ ಮಾಡಿ ಅದನ್ನು ನಾನು ಕಣ್ತುಂಬ ನೋಡಿ ಆನಂದಿಸಿ ನಂತರ ವನವಾಸಕ್ಕೆ ಹೊರಡುವೆನು ತಾಯಿ. ಆ ತೊಂದರೆ ನಿನಗೆ ಬೇಡ ರಾಮಚಂದ್ರ. ಮೊದಲು ನೀನು ವನವಾಸಕ್ಕೆ ಹೊರಡು, ನಂತರ ಭರತನನ್ನು ಕರೆಸುವುದು, ಪಟ್ಟಾಭಿಷೇಕ ಮಾಡಿಕೊಳ್ಳುವ ವಿಚಾರವನ್ನು ನಾನು ನೋಡಿಕೊಳ್ಳುತ್ತೇನೆ. ಹಾಗಲಮ್ಮ, ನಾನೀಗಲೇ ವನವಾಸಕ್ಕೆ ಹೊರಟಿರುವೆನು. ಆಗಬಹುದು. ಈ ವಿಚಾರವನ್ನ ಮಾತೆಯವರಿಗೂ ಮತ್ತು ಜಾನಕಿಗೂ ತಿಳಿಸಿ ಬರುತ್ತೇನೆ. ನಾನು ಬರುವ ತನಕ ತಂದೆಯವರ ರಕ್ಷಣಾ ಭಾರ ತಮ್ಮದಾಗಿರುವುದು ತಾಯಿ.